ಪರಿಚಯವನ್ನು ಮಾಡ್ತಿದ್ದೇವೆ. ಇವರು ನಮ್ಮ ಫಿಲ್ಮ್ ಆರಾಟ ಅಂತ ಫಿಲ್ಮ್ PNR ಪ್ರೊಡಕ್ಷನ್ ಅಲ್ಲಿ ನಿರ್ಮಾಣಗೊಂಡ ಆರಾಟ ಅಂತ ಫಿಲ್ಮ್ನ ಹೀರೋ ಕ್ಯಾರೆಕ್ಟರ್ ಇವರು ಮಾಡ್ತಾ ಇದ್ದಾರೆ. ರಂಜನ್ ಕಾಸರಗೋಡು ಅಂತ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಅದರಲ್ಲಿ ಮುಖ್ಯ ಲೀಡ್ ರೋಲ್ ಮಾಡಿದ್ರು. ನಂತರ ಕಾಂತಾರದಲ್ಲಿ ಲಕ್ಷ್ಮಣ್ ಎಂಬ ಪಾತ್ರ ಮಾಡಿದ್ರು ಕಾಂತಾರದ. ಮತ್ತು ಸ್ಕ್ಯಾಮ್ ಅಂತ ಒಂದು ಕನ್ನಡ ಫಿಲ್ಮ್ ಆಗಿತ್ತು, ಅದು ಹೀರೋ ಮಾಡಿದ್ರು. ಇವರ ನೆಕ್ಸ್ಟ್ ಫಿಲ್ಮ್ ಬರ್ತಾ ಇದೆ ಮಗ್ಗಿ ಪುಸ್ತಕ ಅಂತ ನೆಕ್ಸ್ಟ್ ಫಿಲ್ಮ್ ಅಲ್ಲಿ ಹೀರೋ ಆಗಿ ಬರ್ತಾ ಇದ್ದಾರೆ. ನಮ್ಗೆ ಒಳ್ಳೆ ಪಾತ್ರ ಮಾಡಿದ್ದಾರೆ. ಇವರು ನಮ್ಮ ಒನ್ ಆಫ್ ದ ಪ್ರೊಡ್ಯೂಸರ್, ನಮ್ಮದು ರಾಘವೇಂದ್ರ ತಿಂಬಾರ ಅಂತ ಒಬ್ಬರು ಪ್ರೊಡ್ಯೂಸರ್ ಇದ್ದಾರೆ, ಮತ್ತು ನಿತೀಶ್ ಮಾಡಮ್ ಅನ್ನೋ ಪ್ರೊಡ್ಯೂಸರ್ ಇದ್ದಾರೆ. ತಿಂಬಾರ ಮತ್ತೆ ನಿತೀಶ್ ಮಾಡಮ್ ಅಂತ ಇನ್ನೊಬ್ಬರು ಪ್ರೊಡ್ಯೂಸರ್ ಇದ್ದಾರೆ. ಇವರು ನಿಮ್ಮ ಊರಿನವರೇ, ರಾಮ್ ಪ್ರಸಾದ್ ಕೊಂಬಿಲ ಅಂತ ನಿಮ್ಮ ಊರಿನವರೇ. ಇವರು ನಮ್ಮ ಪ್ರೊಡ್ಯೂಸರ್, ಮತ್ತೆ ಅವರ ಗೆಳೆಯರೆಲ್ಲ ಇದ್ದಾರೆ, ಎಲ್ಲ ಸೇರಿ ಮಾಡಿದಂಥ ಫಿಲ್ಮ್. ಇವರ ಅಸೋಸಿಯೇಟ್ ಡೈರೆಕ್ಟರ್ ಜಯರಾಜ್ ಯಜಮಾನಿ ಅಂತ ನಮ್ಮ ಫಿಲ್ಮ್ನ ಅಸೋಸಿಯೇಟ್ ಡೈರೆಕ್ಟರ್. ಇವರು ಪ್ರೊಡಕ್ಷನ್ ಮ್ಯಾನೇಜರ್ ನಮ್ಮ ಫಿಲ್ಮ್ನ ಭಾಗ್ಯರಾಜ್ ನಾವೂರು ಅಂತ. ನಾನು ಪುಷ್ಪರಾಜ್ ಮಲಾರಬೇಡು, ಸ್ಕ್ರೀನ್ ಪ್ಲೇ, ಡೈಲಾಗ್ ಮತ್ತು ಡೈರೆಕ್ಷನ್ ನಾನು ಮಾಡಿದ್ದೇನೆ. ಮೂಲ ಕಥೆ, ಇದರ ಸ್ಟೋರಿ ಮೂಲ ಕಥೆ ಬಂದು ರಾಘವೇಂದ್ರ ಹೊಳ್ಳ ತಿಮ್ಮರ ಕಥೆ ಮಾಡಿದ್ರು ಅವರು, ಸ್ಟೋರಿ ಮಾಡಿದ್ರು ಅವರು. ವಿಷಯ ಜೂನ್ 21 ತಾರೀಕಿಗೆ 10 ಗಂಟೆಗೆ ಭಾರತ್ ಮಾಲಲ್ಲಿ ನಮ್ಮ ಆರಾಟ ಮೂವಿದ್ದು ಇನಾಗ್ರೇಷನ್ ಸೆರೆಮನಿ ಇದೆ. ಪುತ್ತೂರಲ್ಲಿ ಇದೆ, ಪುತ್ತೂರು 10 ಗಂಟೆಗೆ ಪುತ್ತೂರಲ್ಲಿ ಇದೆ. ಕನ್ನಡ ಸಿನಿಮಾ ಜೂನ್ 21ರಂದು ತೆರೆಗೆ. ಮಂಗಳೂರು PNR ಪ್ರೊಡಕ್ಷನ್ ಬ್ಯಾನರ್ನಲ್ಲಿ ತಯಾರಾದ ಪುಷ್ಪರಾಜ್ ಮಲಾರಬೇಡು ನಿರ್ದೇಶನದ ಆರಾಟ ಕನ್ನಡ ಸಿನಿಮಾ ಜೂನ್ 21ರಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ. ಆರಾಟ ಸಿನಿಮಾ ಮಂಗಳೂರಿನಲ್ಲಿ ಭಾರತ್ ಸಿನಿಮಾಸ್, PVR ಸಿನಿಪೋಲಿಸ್, ಮಣಿಪಾಲದಲ್ಲಿ ಐನೆಕ್ಸ್ ಭಾರತ್ ಸಿನಿಮಾಸ್, PVR ಪಡುಬಿದ್ರೆಯಲ್ಲಿ ಭಾರತ್ ಸಿನಿಮಾಸ್, ಪುತ್ತೂರಲ್ಲಿ ಭಾರತ್ ಸಿನಿಮಾಸ್, ಕುಂದಾಪುರದಲ್ಲಿ ಭಾರತ್ ಸಿನಿಮಾಸ್, ಸುರತ್ಕಲ್ನಲ್ಲಿ ಸಿನಿ ಗ್ಯಾಲಕ್ಸಿ, ಕಾಸರಗೋಡು ಸಿನಿ ಕೃಷ್ಣ ಚಿತ್ರಮಂದಿರಗಳಲ್ಲಿ ಸಿನಿಮಾ ತೆರೆ ಕಾಣಲಿದೆ. ಒಂದು ಸಣ್ಣ ಎಳೆ ಇತ್ತು, ಪ್ರೊಡ್ಯೂಸರ್ ಹತ್ರ ಹೇಳಿದ್ರು ಇಂಥ ಫಿಲ್ಮ್ ಮಾಡುವಂತ. ಅದಕ್ಕೆ ಅದು ಒಂದು 3/4 ಗಂಟೆವರೆಗೆ ಹೋಗುವಂಥ ಚಾನ್ಸ್ ಇತ್ತು. ಹಾಗಾಗಿ ಮತ್ತೆ ಅದಕ್ಕೆ ಒಂದು ದೇವರೊಂದು, ಈಗ ತುಳುನಾಡಿನಲ್ಲಿ ದೈವ ಮತ್ತು ದೇವರಂತೆ 2 ವಿಭಾಗ ಇದೆ. ದೈವವನ್ನು ಎಲ್ಲ ಫಿಲ್ಮ್ಗಳಲ್ಲಿ ತೋರಿಸಾಗಿದೆ, ದೇವರನ್ನು ಯಾರು ತೋರಿಸಿಲ್ಲ. ದೇವರಂದ್ರೆ ಬಲಿ ಉತ್ಸವ ಆಗುತ್ತೆ, ಜಲಕಕ್ಕೆ ಹೋಗ್ತದೆ. ಆರಾಟ ಅಂದರೆ ಜಲಕ, ನೀವು ಗೊತ್ತಿರ್ಬೋದು. ಆರಾಟ ಅಂದರೆ ಜಲಕ. ಆ ಕಥೆಯನ್ನು ಇವರೊಟ್ಟಿಗೆ ಮಿಂಗಲ್ ಮಾಡಿ ಆರಾಟದ ಬಗ್ಗೆ, ದೇವರಗಳ ಬಗ್ಗೆ, ವೈಷ್ಣವ ಪದ್ಧತಿ ಬಗ್ಗೆ, ಶೈವ ಪದ್ಧತಿ ಬಗ್ಗೆ, ದ್ರಾವಿಡ ಪದ್ಧತಿ ಬಗ್ಗೆ ಇದನ್ನೆಲ್ಲ ವಿವರಿಸಾಗಿ ಅದಕ್ಕೂ ಒಂದು ಕಥೆ ಮಾಡಿ ಎಷ್ಟು ಸೇರಿಸಿ ಒಂದು ಒಳ್ಳೆ ಕಥೆ ಆಗಿದೆ. ಸುಂದರವಾದ ತಾಣ ಮಂಗಳೂರು ಆಸ್ಪತ್ರೆ, ಅದು ಕೇರಳ ಮತ್ತು ಕರ್ನಾಟಕ ಗಡಿ ಭಾಗದ ಕಥೆ. ಹಾಗಾಗಿ ಅಲ್ಲಿಯೇ ಚಿತ್ರೀಕರಣ ಮಾಡಿ ಆನೆಕಲ್ಲು, ಮುಡಿಪು, ಈ ಉಪ್ಪಳ, ಸುಂಟರಕಟ್ಟೆ ಇಲ್ಲೆಲ್ಲ ನಾವು ಚಿತ್ರೀಕರಣ ಮಾಡಿದ್ದೇವೆ. ಸುಂದರ ತಾಣಗಳನ್ನು ಚಿತ್ರೀಕರಿಸಿದೆ. 2 ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಬಜೆಟ್ ತುಂಬಾ ಕಮ್ಮಿ, ಆದರೂ ಫಿಲ್ಮಲ್ಲಿ ನಿಮಗೆ ಬಜೆಟ್ ಮ್ಯಾಟ್ ಆಗಲ್ಲ. ಚೆನ್ನಾಗಿ ಮೂಡಿ ಬಂದಿದೆ. ತುಂಬಾ ಕಲಾಕೃತಿ ಎಲ್ಲ ಡಿಒಪಿ ವರ್ಗಗಳು ತುಂಬಾ ಚೆನ್ನಾಗಿದೆ. ರವಿ ಸುವರ್ಣ ಅಂತ, ಸುಂದರನಾಥ್ ಸುವರ್ಣ ಹೆಸರು ಕೇಳಿರ್ಬೋದು ನೀವು. ಅವರ ತಮ್ಮ ಒಂದು 25-30 ಫಿಲ್ಮ್ ಮಾಡಿದ್ದಾರೆ. ಈಗ ಅವರು ನಮ್ಮ ಡಿಒಪಿ. ಸೆರೆಗೂ ಹಾಸಿ ಕರೆಯುವ ಉಸಿರ ಮೆರಗು ಸೂಸಿ ಪೊರೆಯುವ ಸಾಲು ಬೆಟ್ಟದ ತುದಿಗಳು ನಲಿದಾಡಿ ಹರಿಯುವ ನದಿಗಳು ನಿತ್ಯ ಪೂಜೆಯ ಸತ್ಯಾಲಯ ಸರ್ವಧರ್ಮದ ಮಂದಿರ ಜಾತಿ ಭೇದದ ಹೊಲಿಗೆ ಕಾಣದ ತುಳುವ ನಾಡೆ ಸುಂದರ
ಜಗಬನವಿದೆ ದೇವಗುಣವಿದೆ ಶಕ್ತಿ ತುಂಬಿದೆ ಈ ಮಣ್ಣಿಗೆ ದೇವ ಜಳಕವು ಭಾವ ಪುಳಕವು ಮುಕ್ತಿ ನಂಬಿದ ಈ ಕಣ್ಣಿಗೆ ನಾನಾ ಪಂಥದ ನಾನಾ ಗ್ರಂಥದ ಮಾನವೀಯತೆಯ ಪುಟಗಳು ತುಳುವ ಮಣ್ಣಲ್ಲಿ ಜನರ ಮನದಲ್ಲಿ ಸೋದರತೆಯ ತಟಗಳು ತುಳುನಾಡು ನಮ್ಮ ತುಳುನಾಡು ತುಳುನಾಡು ನಮ್ಮ ಚೆಲುವನಾಡು. ನಮಸ್ಕಾರ, ನಾನು ರಂಜನ್. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಆರಾಟ ಸಿನಿಮಾ ಬರ್ತಾ ಇದೆ ತೆರೆಗೆ ಜೂನ್ 21ಕ್ಕೆ. ನಮ್ಮ ಕರಾವಳಿ ಬೇಸ್ ಮೂವಿ ಇದು. ಸೊ ಇಲ್ಲಿನ ಮಣ್ಣಿನ ಸೊತ್ತು ಹಾಗೆ ಇಲ್ಲಿನ ಕಲ್ಚರ್ ಬಗ್ಗೆ ಹೇಳುವಂಥ ಸಿನಿಮಾ. ನೀವು ಎಲ್ಲ ದೈವಾರಾಧನೆ ದೇವರ ಒಂದು ಆರಾಟ ಅಂತ ಹೇಳೋದು. ಈಗ ಆರಾಟ ಅಂತ ಹೇಳೋದು ದೇವರ ಒಂದು ಜಲಕಕ್ಕೆ ಕೊಂಡೋಗೋದು ಅಂತ, ಇಲ್ಲ ಜಲಕಕ್ಕೆ ತಗೊಂಡು ಹೋಗೋದು. ಈ ಬಲಿಯೋತ್ಸವ ಆದಮೇಲೆ ನಂತರ ತಗೊಂಡು ಹೋಗುವಂಥದ್ದು, ಸ್ನಾನ ಮಾಡಿಸಿ ತಗೊಂಡು ಹೋಗೋದು. ಅದರಲ್ಲಿ ಆರಾಟ ದೇಹಕ್ಕಲ್ಲ ಮನಸ್ಸಿಗೆ ಅಂತ ಕೊಟ್ಟಿದ್ದೇವೆ ನಾವು ಟೈಟಲ್. ಸೊ ದೇಹಕ್ಕಲ್ಲ ಮನಸ್ಸಿಗೆ ಅಂದರೆ ನಾವು ದೇಹಕ್ಕೆ ಶುದ್ಧ ಮಾಡಿದರೆ ಮಾತ್ರ ಸಾಲದು, ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಅಂತ ಒಂದು ಕಲ್ಪನೆಯಲ್ಲಿ ಮಾಡಿದಂಥದ್ದು. ಹಾಗೆ ಈ ಆರಾಟ ಸಿನಿಮಾದಲ್ಲಿ ನಾನೊಂದು ಪಾತ್ರ ಮಾಡಿದ್ದೇನೆ. ಒಂದು ಸಣ್ಣಕ್ಕೊಂದು ಲವ್ ಇದೆ. ಓಕೆ, ಅಂದರೆ ನಮ್ಮ ಈ ಬಾಲ್ಯಕಾಲದಲ್ಲಿ ಅಂದರೆ ಶಾಲೆಗೆ ಹೋಗುವ ಟೈಮಲ್ಲಿ ಯಾವ ಥರ ಅಂದರೆ ಒಂದು ಕ್ರಶ್ ಅಂತ ಹೇಳ್ಬೋದಲ್ಲ, ಆ ಥರದ್ದು ಒಂದು ಇದೆ. ಸೊ ಎಲ್ಲ ಪಾತ್ರದವರೇ ಹಿರಿಯ ನಟರೆಲ್ಲ ತುಂಬ ಜನ ಅಭಿನಯಿಸಿದ್ದಾರೆ ಇದರಲ್ಲಿ. ಚೇತನ್ ರೈಮಾಣಿ, ಸುನಿಲ್ ನೆಲ್ಲಿಗುಡ್ಡೆ ಅಂತ ತುಳುನಾಡ ಕಲಾವಿದರು, ಅಂದರೆ ನಾಟಕ ಮಾಡುವವರು, ನಾಟಕದಲ್ಲಿರುವವರೆಲ್ಲ. ಸೊ ಅವ್ರ ಜೊತೆ ಮಾಡಬೇಕಾದ್ರೆ ಸ್ವಲ್ಪ ಇದಾಗಿದೆ, ಕಷ್ಟ ಆಗಿದೆ. ಬಟ್ ಆದರೂ ಅವರು ನನಗೆ ಹೆಲ್ಪ್ ಮಾಡಿ ಮುಂದೆ ತಗೊಂಡು, ಯಾಕಂದರೆ ಈ ನಾಟಕ ವೇದಿಕೆಯಿಂದ ಬಂದವ್ರಿಗೆ ಗೊತ್ತಿರ್ಬೋದು, ಅವರಿಗೆ ಸ್ಪಷ್ಟವಾಗಿರುತ್ತೆ ಅವ್ರದ್ದು ಎಲ್ಲ ಆ್ಯಕ್ಟಿಂಗು. ಅವ್ರು ಸ್ಪೀಡ್ ಆಗಿರ್ತಾರೆ, ನಾವು ಸ್ವಲ್ಪ ಸೈಕ್ರೋಟಿಕ್ ಜಾಸ್ತಿ. ಸೊ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿ ತುಂಬ ಖುಷಿಯಾಗಿದೆ. ರವಿ ರಾಮಕುಂಜೆ ಮತ್ತು ಉತ್ಸವ ಮಾಮಂಜೂರು, ಹಾಗೆ ಚೇತನ್ ರೈಮಾಣಿ ಅವರ ಮಗಳು ವೆನ್ಯ ರೈ, ಅವಳು ಕೋ ಆ್ಯಕ್ಟ್ರೆಸ್ ಆಗಿ ನನ್ನ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ಸೊ ಎಲ್ಲರೂ ಜೂನ್ 21ಕ್ಕೆ ನಮ್ಮ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ನಿಲ್ಲಿ ಮಕ್ಕಳೇ, ಸ್ವಲ್ಪ ಮಾತಾಡ್ಲಿಕ್ಕುಂಟು. ಒಂದು ಜಾಗ ಪಾಳು ಮಾಡಿಬಿಡುವ ಅಂತ. 800 ವರ್ಷದ ಮೊದಲೇ ಅದು ಪಾಳು ಬಿದ್ದಿತ್ತು. ಅಲ್ಲಿ ಒಂದು ಕುರುಸ ಇಲ್ಲ. ಈಗೋಳ ಪೇಟೆಗೆ ಹೋಗಿ ಬರ್ತಾರೆ ಆಯ್ತಾ? ಈಗಳ ಆ ಹುಚ್ಚನ ನೋಡ, ಚಪ್ಪಲಿ ಈಗ ಕೈಯಲ್ಲಿ ಹಿಡ್ಕೊಂಡದ್ದು. ಕಾಲಿಗಾಕ ನಡಿಲಿಕ್ಕೆ ಅನುಕೂಲ ಆಗತ್ತೆ. ನಿಂಗೆ ಯಾರು ಹೇಳಿದ್ದಲ್ಲ? ಮಾಧವಣ್ಣ ಹೇಳಿತ್ತು. ಅದೆಲ್ಲ ಸುಳ್ಳು ಮಾರೆ, ಎಲ್ಲ ಹಣ ಮಾಡುದು ಪ್ಲಾನ್. ಅವರೊಂದು ಹೇಳಲಿಕ್ಕೆ, ಇವನೊಂದು ಕೇಳಲಿಕ್ಕೆ. ಹುಟ್ಟಿಗೆ ಜ್ವರ ಬರ್ತುಂಟು, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಅಮ್ಮಿ ಸಾಕು, ಆಮೇಲೆ ಓದು. ಈಗ ಯಾವ ಕಾಲೇಜಿಗೆ ಹೋಗುದಂತಾಯ್ತು? ನಾನ್ ಗೌರ್ಮೆಂಟ್ ಕಾಲೇಜಿಗೆ ಹಾಕುವಂತ ಇದ್ದೆ, ಆದ್ರೆ ಅವಳಿಗೆ ಟಾಪ್ ಕಾಲೇಜ್ ಬೇಕಂತೆ. ಅಮ್ಮಿ, ಕಾಲೇಜಲ್ಲಿ ಹೇಗೆ ಹೋಗ್ತಾ ಉಂಟಂತ? ತೊಂದ್ರೆ ಇಲ್ಲ. ಹತ್ತೂರ ಸುತ್ತ ಯಾರೂ ಇಲ್ಲ ಬಾರೆ ಸುಂದರಿ, ಹತ್ತಾರು ಮುತ್ತ ಬೇಡ ಕಣೆ ನೀಡೆ ಒಂದ್ಸಾರಿ. ಎಲ್ಲಿ ಹುಡುಗಿಯರು ಇರ್ತಾರೋ ಅವರ ಹಿಂದೆ ಹುಡುಗರು ಇರ್ತಾರೆ. ನೀವು ಸಹ ಒಂದು ಹೆಣ್ಣು ಮಕ್ಕಳ ತಂದೆಯ, ಸ್ವಲ್ಪ ಸಹ ಜವಾಬ್ದಾರಿ ಬೇಡ ನಿಮ್ಗೆ? ಅವಳು ರ್ಯಾಂಕ್ ಸ್ಟೂಡೆಂಟ್ ಆಗಿ ಫೇಲ್ ಆಗುದಂತ ಹೇಳಿದ್ರೆ ಕಾನ್ಸೆಪ್ಟ್ ಬಂದಿದ್ದು ಆರಾಟ ಅಂದರೆ ದೇವರ ಬಲಿ ಉತ್ಸವ ಹೋಗುದು. ಆರಾಟ ಜಳಕಕ್ಕೆ ಹೋಗ್ತದಲ್ಲ, ಅದಕ್ಕೆ ಆರಾಟ ಅಂತ ಹೇಳುದು. ಅದು ದೇವರು ಹೋಗುವ, ಅದಕ್ಕೆ ದೇಹಕ್ಕಲ್ಲ ಮನಸ್ಸಿಗೆ ಅಂತ ಸಪ್ರೇಟ್
ದೇಹಕ್ಕಲ್ಲಂದರೆ ಮನಸ್ಸು ಶುದ್ಧ ಇರಬೇಕು. ನಾವು ದೇಹಕ್ಕೆ ಸ್ನಾನ ಯಾವತ್ತೂ ಮಾಡ್ತೇವೆ, ಆದರೆ ಮನಸ್ಸನ್ನು ಶುದ್ಧ ಇಡುವುದಿಲ್ಲ. ನಮ್ಮ ಕಾನ್ಸೆಪ್ಟ್ ಅದನ್ನು ಬೇಸಾಗಿ ಇಟ್ಕೊಂಡು ಮಾಡಿದಂಥ ಸಿನಿಮಾ ಇಲ್ಲಿ ಬರುತ್ತೆ. ಎಲ್ಲ ಪಾತ್ರಗಳಲ್ಲಿ 2 ಪಾತ್ರ ಸೃಷ್ಟಿ ಮಾಡಿದ್ದೆ ನಾನು, ಮತ್ತು ಉಳಿದ ಪಾತ್ರಗಳೆಲ್ಲ ನಿಮಿತ್ತ ಮಾತ್ರ. ಒಂದು ಭ್ರಮಾಲೋಕದಲ್ಲಿ ಬದುಕುವ ಮನುಷ್ಯ, ಅವನ ಲೈಫಲ್ಲಿ ಯಾರೆಲ್ಲ ಬಂದು ಹೋಗ್ತಾರೆ, ಅವರೆಲ್ಲ ಬಂದು ಹೋಗುವಾಗ ಅವನಿಗೆ ಅದರಿಂದ ಏನು ಅವರು ಹೆಲ್ಪ್ ಮಾಡ್ತಾರೆ, ಏನು ಕಷ್ಟ ಕೊಡ್ತಾರೆ ನಮ್ಮ ಲೈಫಲ್ಲಿ ಒಂದು ಮನುಷ್ಯನಿಗೆ, ಅವ ಭ್ರಮಲೋಕದಲ್ಲಿ ಬದುಕೋದು. ಆದರೆ ಇನ್ನೊಂದು ಹುಚ್ಚನ ಕ್ಯಾರೆಕ್ಟರ್ ಇದೆ ಅಲ್ಲಿ, ಅವ ಸರಳವಾಗಿ ಹೇಗೆ ಬದುಕೋದು ಅಂತ ಹೇಳ್ತಾ ಹೋಗ್ತಾನೆ. ಆದರೆ ಅದನ್ನು ಯಾರು ಕೇಳುವುದಿಲ್ಲ. ನಾವು ಬುದ್ಧಿವಂತರನ್ನು ಯಾವತ್ತು ಹುಚ್ಚ ಅಂತಲೇ ಹೇಳುವುದು. ಆ ಥರ 2 ಕ್ಯಾರೆಕ್ಟರ್ಗಳ ಮಧ್ಯೆ ಫುಲ್ ಸಿನಿಮಾ ಹೋಗುತ್ತೆ. ಕಷ್ಟಗಳಿದೆ. ದೇವರು ಒಂದು ನಿಮಗೆ ಯಾವತ್ತೂ ನಾವು ಕಷ್ಟ ಅಂತ ಹೇಳುವಾಗ ದೇವರು ಒಂದು ಬ್ಯಾಗಲ್ಲಿ ತಂದು ಹಣ ಕೊಡುವುದಿಲ್ಲ ನಮಗೆ. ದೇವರು ಯಾವಾಗ ನಮ್ಮ ಮರ್ಯಾದೆ ಹೋಗುತ್ತೆ, ನಮಗೆ ಎಲ್ಲಿ ಅಗತ್ಯ ಇದೆ, ಆ ಕಷ್ಟ ಕಾಲದಿಂದ ದೇವರು ನಮ್ಮನ್ನು ಹೇಗೆ ಸಂರಕ್ಷಿಸುತ್ತಾನೆ. ಒಂದು ಊರಲ್ಲಿ ಒಂದು ದೇವಸ್ಥಾನ ಇದ್ದರೆ ದೈವಗಳನ್ನು ಯಾವ ರೀತಿ ನಾವು ತೋರಿಸಿದ್ದೇವೆ, ಅದೇ ಥರ ತುಳುನಾಡಲ್ಲಿ ದೇವರನ್ನು ಪೂಜಿಸುವ ಒಂದು ವರ್ಗ ಇದೆ ಅಲ್ವಾ. ಆ ದೇವರು ನಮಗೆ ಯಾವ ರೀತಿ ಸಹಾಯ ಮಾಡ್ತಾನೆ, ನಮ್ಮ ಕಷ್ಟಕ್ಕೆ ಹೇಗೆ ಸ್ಪಂದಿಸ್ತಾನೆ. ಒಂದು ಊರಲ್ಲಿ ಒಂದು ದೇವಸ್ಥಾನ ಯಾಕೆ ಮುಖ್ಯ? ಒಂದು ಘಟನೆ ನಿಜವಾಗಿತ್ತು. ನಮ್ಮ ಪ್ರೊಡ್ಯೂಸರ್ ಅವರ ಮನೆಯ ಪಕ್ಕದಲ್ಲಿ ಒಂದು ಘಟನೆ ನಡೆದಿತ್ತು. ಆ ಘಟನೆ ನನಗೆ ಹೇಳಿದರು, ಅದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿ ಅಂತ ಸ್ವಲ್ಪ ಇಂಟೆಲೆಕ್ಚುವಲ್ ಸ್ಟೋರಿಗಳನ್ನು ಇಟ್ಟು ಮಾಡಿದಂಥ ಸಿನಿಮಾ. ಇಲ್ಲಿ ಎಲ್ಲ ಪಾತ್ರಗಳು ಬಂದು ಹೋಗುತ್ತವೆ. ನಿಮಗೊಂದು 10-15 ನಿಮಿಷ ಎಲ್ಲ ಪಾತ್ರಗಳ ಪರಿಚಯ ಆಗ್ತಾ ಹೋಗುತ್ತೆ ಊರಲ್ಲಿ. ಅವರು ಯಾರು ಅಂತ ಗೊತ್ತಾಗಲ್ಲ, ನಾರ್ಮಲ್ ಇರ್ತಾರೆ. ಆದರೆ ಅವರವರ ಬುದ್ಧಿಯನ್ನು ಅವರು ಏನು ರಿಯಾಕ್ಟ್ ಮಾಡ್ತಾರೆ ಸಮಾಜದಲ್ಲಿ. ಹಣ ಇದ್ದವರು ಇದ್ದಾರೆ, ಅವರು ಎಷ್ಟು ಹೆಲ್ಪ್ ಮಾಡ್ತಾರೆ ನಮಗೆ. ಹಣ ಇಲ್ಲದವರು ಇದ್ದಾನೆ, ಬುದ್ಧಿವಂತ ಇರ್ತಾರೆ, ಅವರು ಹೇಗೆ ರಿಯಾಕ್ಟ್ ಮಾಡ್ತಾನೆ. ಮತ್ತು ಶಕುನಿತರ ಮನುಷ್ಯರು ಇರ್ತಾರೆ, ಅವರು ಯಾವ ರೀತಿ ಮಾತಾಡ್ತಾರೆ. ಅದೇ ಥರ ಒಂದು ಪಾಪದ ಬೇಜವಾಬ್ದಾರಿ ಗಂಡ ಇರ್ತಾನೆ, ಅವಳ ಮಗಳನ್ನು ನಾವು ಯಾವ್ದಕ್ಕೆ ಸಾಕ್ತಾನೆ. ಈಗ ನಿಮ್ಗೆ ಗೊತ್ತಿದೆ, ಒಂದು ಹುಡುಗಿ ಶಾಲೆಗೆ ಕಾಲೇಜಿಗೆ ಹೋಗುವಾಗ ಹುಡುಗರದ್ದು ಉಪದ್ರ ಏನೆಲ್ಲ ಇದೆ ಅಂತ ಗೊತ್ತಿದೆ. ಅದು ಪಾರ್ಟ್ ಆಫ್ ದ ಲೈಫ್. ಕೆಲವು ತಂದೆ ತಾಯಿ ಅದನ್ನೇ ಸೀರಿಯಸ್ ಆಗಿ ತಿಳ್ಕೊಳ್ತಾರೆ. ಇನ್ನೂ ಕೆಲವು ತಂದೆ ತಾಯಿಗಳು ಮಕ್ಕಳಿಗೆ ಎಜುಕೇಷನ್ಗೆ ಏನು ಬೇಕು ಅಥವಾ ಅವರ ಫ್ಯೂಚರ್ಗೆ ಏನು ಬೇಕು ಆ ಥರ ಎಲ್ಲ ಪ್ಲಾನಿಂಗ್ ಮಾಡಿರ್ತಾರೆ. ಕೆಲವು ಬೇರೆ ಮನುಷ್ಯರು ಅವರನ್ನೇ ಅದೇ ಟಾರ್ಗೆಟ್, ನನ್ನ ಮಗಳನ್ನು ಯಾರು ನೋಡ್ತಾರೆ, ನನ್ನ ಮಗಳಿಗೆ ಯಾರು ಪತ್ರ ಕೊಡ್ತಾರೆ, ಅದೆಲ್ಲ ಲೈಫಲ್ಲಿ ಬರುವಂಥ ಪಾಠಗಳು. ಈ ಥರ ಎಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಂಥ ಸಿನಿಮಾ. ನನ್ನ ಹೆಸರು ಪುಷ್ಪರಾಜ್ ರೈ ಮಲಾರಬೀರು ಅಂತ. ನಾನು ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಮತ್ತು ಡೈಲಾಗ್ ಫಿಲ್ಮಲ್ಲಿ. ಥ್ಯಾಂಕ್ ಯು ಸರ್. ಹತ್ತೂರ ಸುತ್ತ ಯಾರೂ ಇಲ್ಲ ಬಾರೆ ಸುಂದರಿ, ಹತ್ತಾರು ಮುತ್ತ ಬೇಡ ಕಣೆ ನೀಡೆ ಒಂದ್ಸಾರಿ. ಹತ್ತೂರ ಸುತ್ತ ಯಾರೂ ಇಲ್ಲ ಬಾರೆ ಸುಂದರಿ, ಹತ್ತಾರು ಮುತ್ತ ಬೇಡ ಕಣೆ ನೀಡೆ ಒಂದ್ಸಾರಿ. ಜಿನುಗುವ ಮಳೆಯ ಇಂಚರ ಜೊತೆಗಿದೆ ಮಿಲನದ ಕಾತರ, ವಿನೂತನ ಪ್ರೇಮದ ಔತಣ ವಾಸವಿಯುವ ನಾವು ಈ ದಿನ. ಹದಿಹರೆಯದ ಅನುರಾಗದ ಅಭಿಲಾಷೆಯ ಅಭಿಷೇಕವು ನಿನಗಾಗಿ ಪ್ರಿಯೆ ನಿನಗಾಗಿ. ಎದೆಗೊರಗಿದ ಈ ಒಲವಿನ ತಲೆ ಸವರುತ್ತ ಜೊತೆಗಿರುವೆನು ನಿನಗಾಗಿ ಪ್ರಿಯೆ ನಿನಗಾಗಿ. ಪ್ರಗತಿಮಿತ ಉಸಿರಿನ ಈ ಮಿಡಿತ ಸುಮಭರಿತ ಆಹಾ ಈ ಸೆಳೆತ. ಮನಸ್ಸು ತುಂಬಿದೆ ಮೋಹಕ
ಮಿಲನದ ಮಹೋತ್ಸವ ಹತ್ತೂರ ಸುತ್ತ ಯಾರೂ ಇಲ್ಲ ಬಾರಿ ಸುಂದರಿ ಹತ್ತಾರು ಮುತ್ತ ಬೇಡ ಕಣೆ ನೀಡೆ ಒಂದ್ಸಾರಿ ಜಿನುಗುವ ಮಳೆಯ ರಿಂಚರ ಜೊತೆಗಿದೆ ಮಿಲನದ ಕಾತರ ವಿನೂತನ ಪ್ರೇಮದ ಔತಣ ಸವಿಯುವ ನಾವು ಈ ದಿನ